ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಯಿತು. ಈ ಹೊತ್ತಲ್ಲೇ ದರ್ಶನ್ ಕರಿಯರ್ನ ಮೊದಲ ಹಿಟ್ ಚಿತ್ರ ಕರಿಯ ರಿಲೀಸ್ ಆಗಿದೆ. ಆದರೆ ಅಭಿಮಾನಿಗಳು ಸಂಭ್ರಮಿಸಿ ಚಿತ್ರ ನೋಡಿ ಒಂದು ರೀತಿಯಾದಂತಹ ನಿರಾಳತೆ ಕಾಣಬೇಕಿತ್ತು, ಅದು ಆಗಲಿಲ್ಲ. ಬದಲಾಗಿ ಹುಚ್ಚಾಟವನ್ನ ಮೆರೆದ್ರು. ಮೈಕ್ನಲ್ಲಿ ಪೊಲೀಸರು ನಿಮ್ಮಂಥವರಿಂದಲೇ ದರ್ಶನ್ಗೆ ಕೆಟ್ಟ ಹೆಸರು ಅಂತ ಕೂಡ ಕೂಗಬೇಕಾದಂತಹ ಪರಿಸ್ಥಿತಿ ಕೂಡ ಬಂತು. ಸಾಲ್ದು ಅಂತ ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ದಾರೆ. ರಿಲೀಸ್ ವೇಳೆ ಅಭಿಮಾನಿಗಳು ಪುಂಡಾಟವನ್ನ ಮೆರೆದಿದ್ದಾರೆ. ಅಭಿಮಾನಿಗಳನ್ನ ಚದುರಿಸೋ ಸಲುವಾಗಿ ಪೊಲೀಸರು ಲಾಠಿ ಪ್ರಹಾರವನ್ನು ಕೂಡ ಈ ಹೊತ್ತಿನಲ್ಲಿ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ ಇದೀಗ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆ ಅಂದ್ರೆ ಪೊಲೀಸರ ಬಳಿ ಅವ್ರು ಹೇಳಿದ್ದಾರೆ, ನನ್ನ ಗ್ರಹಚಾರ ಸರಿ ಇಲ್ಲ ಸರ್ ಅಂತ. ಅಷ್ಟಕ್ಕೇನಾ ಅಥವಾ ಅಲ್ಲಿಂದ ಈ ಜೈಲಿಗೆ ಶಿಫ್ಟ್ ಆದೆ ಅನ್ನೋ ಕಾರಣಕ್ಕೆ ಗ್ರಹಚಾರ ಸರಿ ಇಲ್ಲ ಅಂತ ಅಂದ್ರ? ಇನ್ನು ಚಾರ್ಜ್ ಶೀಟ್ ರೆಡಿ ಆಗಿದೆಯಂತೆ. ಏನ್ ಹೇಳುತ್ತೆ ಚಾರ್ಜ್ ಶೀಟ್ ನಲ್ಲಿ ಸಾಕ್ಷ್ಯಗಳು? ಈಗ ಮತ್ತೊಂದು ಕೇಸ್ ದಾಖಲಾಗಿರೋದು ಯಾವ ಕಾರಣಕ್ಕೆ ದರ್ಶನ್ ವಿರುದ್ಧ ಆ ಎಲ್ಲ ವರದಿದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಪುಂಡಾಭಿಮಾನಿಗಳ ಪುಂಡಾಟ. ಕರಿಯ ರಿಲೀಸ್ ವೇಳೆ ಪುಂಡಾಟಿಕೆ. ಅಭಿಮಾನಿಗಳನ್ನ ಚದುರಿಸಲು ಲಾಠಿ ಪ್ರಹಾರ. ಮೂವರನ್ನು ವಶಕ್ಕೆ ಪಡೆದ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬೆನ್ನಲ್ಲೇ ಇವತ್ತು ಕರಿಯ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇದೇ ವೇಳೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ದರ್ಶನ್ ಅಭಿಮಾನಿಗಳು ಪುಂಡಾಟಿಕೆ ಮೆರೆದಿದ್ದಾರೆ. ಪೊಲೀಸರು ವಾರ್ನಿಂಗ್ ಕೊಟ್ಟರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ದರ್ಶನ್ನ 3 ಅಭಿಮಾನಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆಯಷ್ಟೇ ವಾರ್ನಿಂಗ್ ಕೊಟ್ಟಿದ್ದ ಪೊಲೀಸರು, ನಿಮ್ಮಂತ ಅಭಿಮಾನಿಗಳಿಂದಾನೇ ದರ್ಶನ್ಗೆ ಕೆಟ್ಟ ಹೆಸರು, ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಮೈಕ್ ಹಿಡಿದು ಬುದ್ಧಿವಾದ ಹೇಳಿದ್ರು. ಆದ್ರೆ ಅಭಿಮಾನಿಗಳು ಮಾತ್ರ ಪುಂಡಾಟಕ್ಕೆ ಮೆರೆದ್ರು. ಥಿಯೇಟರ್ನ ಬಾಗಿಲಿನಲ್ಲಿ ನಿಂದಿಸಿದ 3 ಅಭಿಮಾನಿಗಳು ಬಾಯಿಗೆ ಬಂದಂತೆ ನಿಂದಿಸಿ ಥಿಯೇಟರ್ ಬಾಗಿಲು ಹಾಕಿಕೊಂಡ್ರು. ಆದರೂ ಕೂಡ ಬಿಡದ ಪೊಲೀಸರು ಥಿಯೇಟರ್ ಬಾಗಿಲನ್ನ ತೆಗೆದು ವಶಕ್ಕೆ ಪಡೆದುಕೊಂಡ್ರು. ಇನ್ನು ಥಿಯೇಟರ್ ಬಳಿ ಅಭಿಮಾನಿಗಳನ್ನ ಚದುರಿಸಲು ಲಾಠಿ ಪ್ರಹಾರ ಕೂಡ ಮಾಡಿದ್ರು. ಪ್ರಸನ್ನ ಚಿತ್ರಮಂದಿರದಲ್ಲಿ ನಟ ದರ್ಶನ್ ಅಭಿನಯದ ಕರಿಯ ಸಿನಿಮಾ ಇವತ್ತು ರಿಲೀಸ್ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರ ಕೆಲ ಅಭಿಮಾನಿಗಳು ಪುಂಡಾಟವನ್ನು ಮೆರೆದಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಗರಂ ಆದಂಥ ಪೊಲೀಸರು ನಟ ದರ್ಶನ್ ಅವರ ಒಂದು ಕೆಲ ಅಭಿಮಾನಿಗಳೇನಿದ್ರು ಅವರಿಗೆ ವಾರ್ನಿಂಗನ್ನು ಮಾಡಿರ್ತಕ್ಕಂಥದ್ದು, ಮೈಕನ್ನು ಹಿಡಿದು ಸಾರಿರ್ತಕ್ಕಂಥದ್ದು. ಜೊತೆಗೆ ನೀವು ನಿಮ್ಮಂತಹ ಒಂದು ಕೆಟ್ಟ ಅಭಿಮಾನಿಗಳಿಂದನೇ ದರ್ಶನ್ ಅವರಿಗೆ ಇವತ್ತು ಕೆಟ್ಟ ಹೆಸರು ಬಂದಿರತಕ್ಕಂಥದ್ದು. ಹಾಗಾಗಿ ನಿಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಸಿನಿಮಾವನ್ನು ನೋಡಿ, ಸಿನಿಮಾವನ್ನು ಎಂಜಾಯ್ ಮಾಡಿ, ಆದರೆ ನಿಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಮಾತುಗಳನ್ನು ಹೇಳೋ ಮೂಲಕ ಅವರಿಗೆ ಅಭಿಮಾನಿಗಳಿಗೆ ಏನು ಪುಂಡಾಟ ಮೆರೆದಿದ್ರು, ಅತಿರೇಕ ಮಾಡಿದ್ರು ಅಂತಹ ಅಭಿಮಾನಿಗಳಿಗೆ ವಾರ್ನನ್ನು ಮಾಡಿರ್ತಕ್ಕಂಥದ್ದು. ರೇಣುಕಾ ಕೊಲೆಗೆ ದರ್ಶನ್ ಪಶ್ಚಾತ್ತಾಪ. ನನ್ನ ಗ್ರಹಚಾರ ಸರಿ ಇಲ್ಲ ಅಂತ ಬೇಸರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 70 ದಿನ ಕಳೆದಿದೆ. ಒಂದಿಲ್ಲ ಒಂದು ಎಡವಟ್ಟು ಮಾಡಿಕೊಳ್ಳುತ್ತಿರೋ ದರ್ಶನ್ ತಮ್ಮ ಪರಿಸ್ಥಿತಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಚಿತ್ರದುರ್ಗಕ್ಕೆ ಶಿಫ್ಟ್ ಆದ ದರ್ಶನ್ ಪೊಲೀಸರ ಬಳಿ ನೋವನ್ನ ತೋಡಿಕೊಂಡಿದ್ದಾರೆ. ನಟ ದರ್ಶನ್ ಪಶ್ಚಾತ್ತಾಪ. ಇದೆಲ್ಲ ನನ್ನ ಗ್ರಹಚಾರ, ನನ್ನ ಟೈಮ್ ಸರಿ ಇಲ್ಲ ಅಷ್ಟೇ. ಕೇಸ್ ಸಂಬಂಧ ಈಗ ಏನ್ ಹೇಳಿದ್ರು ತಪ್ಪಾಗತ್ತೆ. ಕಾನೂನಿನ ಮೂಲಕ ಎಲ್ಲವನ್ನ ಎದುರಿಸುತ್ತೇನೆ ಅಂತ ಪೊಲೀಸರ ಜೊತೆಗೆ ಮಾತನಾಡ್ತಾ ದರ್ಶನ್ ಭಾವುಕರಾಗಿದ್ದಾರೆ.
ಬೆಂಗಳೂರಿನ ಪರಪ್ನಗರ ಜೈಲಿನಿಂದ ಬಳ್ಳಾರಿಯ ಜೈಲಿಗೆ ನಟ ದರ್ಶನನ್ನು ಶಿಫ್ಟ್ ಮಾಡುವಂಥ ವೇಳೆಯಲ್ಲಿ ಅಧಿಕಾರಿಗಳ ಬಳಿ ಒಂದಷ್ಟು ಬೇಸರದ ಮಾತುಗಳನ್ನು ಆಡಿರುವಂಥದ್ದು. ಅಂದರೆ ಈ ಟೈಮಲ್ಲಿ ನನ್ನ ಟೈಮ್ ಸರಿ ಇಲ್ಲ, ಇದೆಲ್ಲ ನನ್ನ ಗ್ರಾಚಾರ ಅಷ್ಟೇ, ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗ ಏನೂ ಮಾತಾಡಲ್ಲ, ಮಾತಾಡಿದ್ರೆ ತಪ್ಪಾಗುತ್ತೆ, ಎಲ್ಲವನ್ನೂ ಕೂಡ ಕಾನೂನು ಮುಖಾಂತರವೇ ಎದುರಿಸ್ತೀನಿ ಅಂತೇಳಿ ನಟ ದರ್ಶನ್ ಅಧಿಕಾರಿಗಳ ಮುಂದೆ ಮೌನವಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ ರೆಡಿ. 100 ಸಾಕ್ಷ್ಯ, 4500 ಪುಟಗಳ ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಪ್ರಕರಣದ ಚಾರ್ಜ್ ಶೀಟ್ ಫೈನಲ್ ಆಗಿದೆ. 100 ಜನರನ್ನ ಸಾಕ್ಷ್ಯಾಧಾರನಾಗಿಸಿ ಬರೋಬ್ಬರಿ 4500 ಪುಟಗಳ ದೋಷಾರೋಪ ಪಟ್ಟಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ರೆಡಿ ಮಾಡಿದ್ದಾರೆ. ಮುಂದಿನ ತಿಂಗಳು 10ನೇ ತಾರೀಕಿನ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಫೈನಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಫೈನಲ್. 100 ಜನರನ್ನ ಸಾಕ್ಷ್ಯಾಧಾರನಾಗಿ ಮಾಡಿರೋ ಖಾಕಿ. 4500ಕ್ಕೂ ಹೆಚ್ಚು ಅಧಿಕ ಪುಟಗಳಿರುವ ಚಾರ್ಜ್ ಶೀಟ್. ಚಾರ್ಜ್ ಶೀಟ್ ಸಿದ್ಧಪಡಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು, ಚಾರ್ಜ್ ಶೀಟ್ ಮಾನಿಟರ್ ಮಾಡಿರುವ ಪೊಲೀಸ್ ಆಯುಕ್ತರು, ಹೈ ಪ್ರೊಫೈಲ್ ಕೇಸ್ನಲ್ಲಿ ಅತಿ ಹೆಚ್ಚು ಸಾಕ್ಷ್ಯ ಕಲೆ ಹಾಕಿರುವ ಖಾಕಿ. ಕಳೆದ 80 ದಿನಗಳಿಂದ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇರೋಂಥ ಮತ್ತು ತನಿಖೆ ಮಾಡ್ತಾ ಇರೋಂಥ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದರೆ ಸೆಪ್ಟೆಂಬರ್ 2 ಅಥವಾ 3ನೇ ತಾರೀಕು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದು ಕೂಡ ಬರೋಬ್ಬರಿ 4500 ಪುಟಗಳ ದೋಷಾರೋಪ ಪಟ್ಟಿ ಅನ್ನೋದು ಒಂದು ವಿಚಾರ. ಆದರೆ ಅದಕ್ಕೆ 100 ಸಾಕ್ಷ್ಯಗಳು, ಅದರಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷ್ಯಗಳು ಮತ್ತು ಪರೋಕ್ಷ ಸಾಕ್ಷ್ಯಗಳು, ಇದನ್ನೆಲ್ಲ ಕೂಡ ಕನ್ಸಿಡರ್ ಅನ್ನ ಮಾಡಿ ದೋಷಾರೋಪ ಪಟ್ಟಿಯನ್ನು ಸೋಮವಾರ ಅಥವಾ ಮಂಗಳವಾರ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಡೆವಿಲ್ ಗ್ಯಾಂಗ್ ವಿಕೃತಿಗೆ 2 ಲಾರಿಗಳು ಸಾಕ್ಷ್ಯ. ಲಾರಿ ಮೂಲ ಮಾಲೀಕರ ಪತ್ತೆಗೆ ಆರ್ಟಿಒಗೆ ಪತ್ರ. ರೇಣುಕಾಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಡೆವಿಲ್ ಗ್ಯಾಂಗ್ ಸಾಯಿಸಿದ್ದಾರೆ. ಅದಕ್ಕೆ ದಿನಕ್ಕೊಂದು ಸಾಕ್ಷ್ಯಗಳು ಸಿಗ್ತಾನೆ ಇವೆ. ಅಂತೆಯೇ ಮರ್ಡರ್ ಗ್ಯಾಂಗ್ ವಿಕೃತಿಗೆ ಸಾಕ್ಷಿಯಾದ 2 ಲಾರಿಗಳು ಮೂಲ ಮಾಲೀಕರ ಪತ್ತೆಗಾಗಿ ಆರ್ಟಿಒಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಮೂಲ ಮಾಲೀಕರ ಜೊತೆಗೆ ವಾಹನಗಳ ದಾಖಲೆಗಳನ್ನ ನೀಡಲು ಮನವಿ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿದ್ದ ಲಾರಿಗಳಿಗೆ ರೇಣುಕಾಸ್ವಾಮಿ ತಲೆಗುದ್ದಿಸಿದ್ದು, ಸ್ವಾಮಿ ಸಾವನ್ನಪ್ಪಲು ಇದು ಕೂಡ ಪ್ರಮುಖ ಕಾರಣವಾಗಿತ್ತು. ದುರ್ಯೋಧನ ಪಾತ್ರದಿಂದ ದಾಸನಿಗೆ ಅಹಂ. ಮಂಡ್ಯದ ನಾಟಕ ಕಲಾವಿದರ ಅಭಿಪ್ರಾಯ. ದರ್ಶನ್ ಗ್ರಹಚಾರ ಚೆನ್ನಾಗಿಲ್ಲ. ಇದೆಲ್ಲ ದರ್ಶನ್ ಮಾಡಿದ ಆ ಪಾತ್ರದ ಎಫೆಕ್ಟಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ಹಿಂದೆ ಸಿನಿಮಾದಲ್ಲಿ ದುರ್ಯೋಧನನ ಪಾತ್ರ ಮಾಡಿದ್ದ ದರ್ಶನ್ ಇದೇ ಅಹಂನಲ್ಲಿದ್ದಾರೆ. ಆ ಪಾತ್ರ ನಾನೇ ಎಲ್ಲ, ನನ್ನ ಮುಂದೆ ಯಾರೂ ಇಲ್ಲ ಅನ್ನೋದನ್ನ ಮೂಡಿಸುತ್ತಂತೆ. ಈ ದುರ್ಯೋಧನನ ಪಾತ್ರ ಮಾಡಿದವರೆಲ್ಲರ ಕಥೆ ಹೀಗೆ ಆಗಿದೆ ಅನ್ನೋದು ಕಲಾವಿದರೊಬ್ಬರ ಅಭಿಪ್ರಾಯ. ದುರ್ಯೋಧನನಲ್ಲಿರೋ ಅಂಶಗಳು ನಾನು ಅನ್ನೋದು, ಛಲ ಅನ್ನೋದು ಸಾಮಾನ್ಯವಾಗಿ ಆ ಪಾತ್ರ ಮಾಡಿದಂಥವ್ರಿಗೆ ತಾನೇ ಬಂದುಬಿಡುತ್ತದು. ಬಂದು ಯಾವುದೇ ಪಾತ್ರಧಾರಿ ಯಾರೇ ಆಗಿದ್ರು ಆ ದುರ್ಯೋಧನಲ್ಲಿರುವಂಥದ್ದು ಅಹಮ್ಮು ಬಂದೇ ಬರುತ್ತೆ ಅವನಿಗೆ. ನನ್ನ ಅಭಿಪ್ರಾಯದಲ್ಲಿ ನಾವು ಮಾಡಿದ್ಮೇಲೆ ನಾನು ಏಳು ಬೀಳೆಲ್ಲ ಕಂಡಿದ್ದೀನಿ. ಕೆಲವರು ಹೇಳ್ತಾರೆ ಆ ಪಾತ್ರ ಮಾಡಬಾರ್ದು ಅಂತ, ಆದರೂ ಮಾಡಿದ್ದೀನಿ, 2 ಸಾರಿ ಮಾಡಿದ್ದೀನಿ. ನಮಗೇನು ಆ ಥರ ಏನಾಗಿಲ್ಲ, ಏಳು ಬೀಳು ಇದ್ದದ್ದೇ ಅದು. ಒಟ್ನಲ್ಲಿ ಅವನಲ್ಲಿರುವಂಥ ಅಹಂಕಾರ, ಗರ್ವ ಅವೆಲ್ಲ ತಾನೇ ಬಂದುಬಿಡ್ತವೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯಗೊಂಡಿದ್ದು, ಮುಂದಿನ ತಿಂಗಳು ದೋಷಾರೋಪ ಪಟ್ಟಿ ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.